ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಪಾವನಿ ಶಿವರಾಜ್. ನಾನು ಇವತ್ತು ತೋರಿಸುವಂಥ ರೆಸಿಪಿ ಬಿಸಿಬೇಳೆಬಾತ್. ಬಿಸಿಬೇಳೆಬಾತ್ ಮಾಡಲು ಬೇಕಾಗುವ ಸಾಮಗ್ರಿಗಳು ಹಾಗೂ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಬನ್ನಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವಂಥ ಎಲ್ಲ ಹೊಸ ವಿಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ತುಂಬ ದಿನ ಆಯಿತು ವಿಡಿಯೋಸ್ನ ಹಾಕಿಲ್ಲ, ಸೊ ಇವತ್ತು ವಿಡಿಯೋ ಹಾಕ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ. ಬಿಸಿಬೇಳೆಬಾತ್ ಮಾಡಲು ಮೊದಲು 1 ಕಪ್ಪಷ್ಟು ಅಕ್ಕಿ ಮತ್ತು 1 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ಈಗ ಇದನ್ನು ಎರಡನ್ನು ಹಾಕಿ ಚೆನ್ನಾಗಿ ವಾಶ್ ಮಾಡಿ ಬೇಯೋದಕ್ಕೆ ಇಡೋಣ. ನಾನಿಲ್ಲಿ 1 ಕಪ್ಪಷ್ಟು ಅಕ್ಕಿಗೆ 1 ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ. ನೀವು ತೊಗರಿಬೇಳೆ ಜಾಸ್ತಿ ಆಯಿತು ಅಂದರೆ 3/4 ಕಪ್ಪಷ್ಟು ಕೂಡ ತೊಗೋಬೋದು. ಈಗ ನೋಡಿ, ಚೆನ್ನಾಗಿ ವಾಶ್ ಮಾಡಿದ್ದೀನಿ. ಇದಕ್ಕೆ 7 ಗ್ಲಾಸಷ್ಟು ನೀರನ್ನು ಹಾಕಿದ್ದೀನಿ. ನೀವು ಇಂಚ್ ಲೆಕ್ಕ ನೋಡಿದರೆ 3 ಇಂಚಷ್ಟು ನೀರನ್ನು ಹಾಕಬೇಕು. ಬಿಸಿಬೇಳೆಬಾತು ಸ್ವಲ್ಪ ತೆಳುವಾಗಿರೋದ್ರಿಂದ ನೀರನ್ನು ಜಾಸ್ತಿ ಹಾಕಬೇಕು. ನೋಡಿ, 3 ಇಂಚಿದೆ ನೀರು. ಇದರೊಳಗೆ ಈಗೊಂದು ಚಿಕ್ಕದೊಂದು ಬೌಲ್ ಹಾಕ್ತಾಯಿದ್ದೀನಿ. ಬೌಲ್ ಹಾಕೋದ್ರಿಂದ ನೀರು ಹೊರಗಡೆ ಸೋರೋದಿಲ್ಲ. ಮತ್ತು ಸಾಫ್ಟಾಗಿ ಬೇಯೋದಕ್ಕೆ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಈಗ 8 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು, ಚೆನ್ನಾಗಿ ಅಕ್ಕಿ ಮತ್ತು ಬೇಳೆ ಬೇಯುತ್ತೆ. ಮತ್ತೊಂದು ಕಡೆ ತರಕಾರಿನ ಬೇಯಿಸ್ಕೊಳ್ಳೋಣ. ಕ್ಯಾರೆಟು, ಆಲೂಗಡ್ಡೆ ಮತ್ತು ಬೀನ್ಸ್, ಸ್ವಲ್ಪ ಬಟಾಣಿ ಹಾಕ್ತಾಯಿದ್ದೀನಿ. ಎಲ್ಲದನ್ನು ಹಾಕಿ ಚೆನ್ನಾಗಿ ಕಾಯಿ ಪಲ್ಯ ಎಲ್ಲ ತೇಲೋ ಹಾಗೆ ನೀರು ಹಾಕಬೇಕು. ಈಗ ಇದನ್ನು ಕೂಡ ಬೇಯಿಸ್ಕೊಳ್ಳೋಣ. ನೋಡಿ, 2 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಮಸಾಲೆ ಮಾಡೋದಕ್ಕೆ ಬೇಕಾಗುವ ಸಾಮಗ್ರಿಗಳು ನೋಡೋಣ ಬನ್ನಿ. ಬಿಸಿಬೇಳೆಬಾತಿಗೆ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಜಾಸ್ತಿ ಇರಬೇಕು. ಹುಳಿ ಸ್ವಲ್ಪ ಮುಂದಿದ್ದರೆ ಬಿಸಿಬೇಳೆಬಾತು ತುಂಬ ಚೆನ್ನಾಗಿ ಬರುತ್ತೆ. ಗರಂ ಮಸಾಲ, ಸಾಂಬಾರು ಮಸಾಲ, ಧನಿಯಾ ಪುಡಿ ಮತ್ತು ಅಚ್ಚ ಖಾರದ ಪುಡಿ, ಎಣ್ಣೆ, ತುಪ್ಪ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸಾಸಿವೆ ಜೀರಿಗೆ ತಗೊಂಡಿದ್ದೀನಿ. ಈಗ ಮಾಡುವ ವಿಧಾನ: ಒಂದು ಪಾತ್ರೆಗೆ 1 ಕಪ್ಪಷ್ಟು ಎಣ್ಣೆ ಮತ್ತು 1 ಕಪ್ಪಷ್ಟು ತುಪ್ಪ ಹಾಕ್ತಾಯಿದ್ದೀನಿ. ನೀವು ಬರೀ ತುಪ್ಪದಲ್ಲಿ ಕೂಡ ಮಾಡ್ಕೋಬೋದು. ಇದರಲ್ಲಿ ನೀವು ನಿಮಗೆ ಇಷ್ಟ ಆದರೆ ಗೋಡಂಬಿನೂ ಕೂಡ ಹಾಕ್ಕೋಬೋದು. ನಾನಿಲ್ಲಿ ಗೋಡಂಬಿ ಹಾಕ್ತಾಯಿಲ್ಲ, ನಿಮಗೆ ಬೇಕಿದ್ದರೆ ಹಾಕ್ಬೋದು. ಎಣ್ಣೆ ಚೆನ್ನಾಗಿ ಕಾದ ನಂತರ ಸಾಸಿವೆ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ. ಸಾಸಿವೆ ಜೀರಿಗೆ 2 ಚಟಪಟ ಅಂತ ಸಿಡಿದಾದ ನಂತರ ಕರಿಬೇವು ಹಾಕಿ, ತದನಂತರ ಹುಣಸೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ. ಮೊದಲೇ ಹೇಳಿರೋ ಹಾಗೆ ಹುಳಿ ಸ್ವಲ್ಪ ಮುಂದಿದ್ದರೆ ಬಿಸಿಬೇಳೆಬಾತು ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಟೇಸ್ಟಿಯಾಗಿರುತ್ತೆ. ಈಗ ಇದಕ್ಕೆ 3 ಟೇಬಲ್ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, 2 ಟೇಬಲ್ ಸ್ಪೂನಷ್ಟು ಸಾಂಬಾರು ಮಸಾಲ ಮತ್ತು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ. ಮತ್ತು 1.5 ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಎಲ್ಲದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಒಂದು ಮಸಾಲ ಎಣ್ಣೆ ಬಿಟ್ಟರೆ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಟೇಸ್ಟಿಯಾಗಿ ಬರುತ್ತೆ ಅಂತ ಅರ್ಥ. ನೋಡಿ, ಇದು ಎಣ್ಣೆ ಬಿಟ್ಟಿದೆ ಅಂದರೆ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿದೆ ಮತ್ತು ಹೊಂದಿಕೊಳ್ಳಿದೆ. ಇದಕ್ಕೆ ಈಗ ಸ್ವಲ್ಪ ಬೆಲ್ಲ ಹಾಕ್ತಾಯಿದ್ದೀನಿ. ಬೆಲ್ಲ ಆಪ್ಷನಲ್ಲು, ನೀವು ಬೇಕಿದ್ದರೆ ಹಾಕ್ಕೋಬೋದು. ಬೆಲ್ಲ ಹಾಕೋದ್ರಿಂದ ಖಾರ ಮತ್ತು ಹುಳಿ ದೇಹಕ್ಕೆ ಬ್ಯಾಲೆನ್ಸ್ ಆಗುತ್ತೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕಿ ಬೇಯಿಸಿರುವಂತಹ ತರಕಾರಿನ ಹಾಕ್ತಾಯಿದ್ದೀನಿ. ಬೇಯಿಸಿರುವಂಥ ತರಕಾರಿನ ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಕುದಿಯೋದಕ್ಕೆ ಬಿಡ್ತಾಯಿದ್ದೀನಿ. ನಿಮಗೆ ಯಾವುದಾದರೂ ಅಡಿಗೆ ರೆಸಿಪಿ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ.
ನಾನು ವಿಡಿಯೋ ಮಾಡಿ ಹಾಕ್ತೀನಿ. ಹಾಗೆ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ. ನೋಡಿ, ನಾನೀಗ ಅಕ್ಕಿ ಮತ್ತು ಬೇಳೆ ಬೆಂದಿರೋದನ್ನು ಸ್ಮ್ಯಾಶ್ ಮಾಡಿ, ಸ್ವಲ್ಪ ಸ್ಮ್ಯಾಶ್ ಮಾಡಿದರೆ ಇನ್ನು ಸ್ವಲ್ಪ ಗಟ್ಟಿ ಇರೋದು ಕೂಡ ಇದಾಗುತ್ತೆ. ಭಾಳ ಸ್ಮ್ಯಾಶ್ ಮಾಡಬಾರ್ದು, ಮತ್ತು ಅದು ಪೂರ ಇದಾಗ್ಬಿಡುತ್ತೆ, ಮೆತ್ತಗಾಗ್ಬಿಡುತ್ತೆ. ಸ್ವಲ್ಪ ನಿಧಾನವಾಗಿ ಸ್ಮ್ಯಾಶ್ ಮಾಡಿ ಹಾಕ್ತಾಯಿದ್ದೀನಿ. ಹಾಕಿ ನಿಧಾನಕ್ಕೆ ಕೈ ಆಡಿಸ್ಬೇಕು. ಇದಕ್ಕೆ ನೀವು ಇನ್ನು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಯಾಕೆ ಬಿಸಿಬೇಳೆಬಾತು ತೆಳುವಾಗಿರುತ್ತಲ್ವ, ಅದಕ್ಕೋಸ್ಕರ. ಬೇರೆ ಕಡೆ ಬಿಸಿಬೇಳೆಬಾತು ಕೊಡ್ರಿ ಅಂತ ಯಾವುದಾದರೂ ಹೋಟೆಲಲ್ಲಿ ಕೇಳಿದರೆ ಅವರು ಸಾಂಬಾರ್ ರೈಸ್ನ ತಂದು ಕೊಡ್ತಾರೆ. ಸೊ ಆ ಎಕ್ಸ್ಪೀರಿಯೆನ್ಸ್ ನನಗೂ ಕೂಡ ಒಂದು ಸಲ ಆಗಿದೆ. ಸೊ ಅದಕ್ಕೆ ನಮ್ಮ ಕರ್ನಾಟಕ ಶೈಲಿಯಲ್ಲಿ ಬಿಸಿಬೇಳೆಬಾತು ಮಾಡೋದನ್ನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ರೀಸೆಂಟಾಗಿ ಒಂದು ಕಡೆ ಹೋದಾಗ ಅಲ್ಲಿ ಬಿಸಿಬೇಳೆಬಾತು ಆರ್ಡ್ರ್ ಮಾಡಿದ್ದೆ, ಬಟ್ ಅವರು ನಮಗೆ ಸಾಂಬಾರ್ ರೈಸ್ ತಂದು ಕೊಟ್ಟರು. ಫೈನಲ್ ಆಗಿ ಸ್ವಲ್ಪ ಕೊತ್ತಂಬರಿ ಹಾಕಿದರೆ ಬಿಸಿಬೇಳೆಬಾತು ರೆಡಿ ಆಯಿತು. ಈಗ ನೀವು ಒಂದು ಸಲ ಉಪ್ಪನ್ನು ಕೂಡ ಚೆಕ್ ಮಾಡ್ಕೋಬೋದು. ಬಿಸಿಬೇಳೆಬಾತು ಯಾರಿಗೆಲ್ಲ ಇಷ್ಟ, ಇದ್ರ ಜೊತೆ ಖಾರ ಬೂಂದಿ ಮತ್ತು ಹಪ್ಪಳ ಜೊತೆ ತಿಂದರೆ ಬಿಸಿಬೇಳೆಬಾತು ತುಂಬಾ ಚೆನ್ನಾಗಿರುತ್ತೆ. ಯಾರಿಗೆಲ್ಲ ಬಿಸಿಬೇಳೆಬಾತು ಇಷ್ಟ ಒಂದು ಕಮೆಂಟ್ ಮಾಡಿ ನನಗೆ. ಹಾಗೆ ಈ ವಿಡಿಯೋನ ತಪ್ಪದೆ ನೋಡಿ, ನಿಮ್ಮ ಮನೇಲಿ ಕೂಡ ಬಿಸಿಬೇಳೆಬಾತನ್ನ ಟ್ರೈ ಮಾಡಿ. ಈ ಬಿಸಿಬೇಳೆಬಾತನ್ನ ನೀವು ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಪ್ಪದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ. ನನ್ನ ಎಲ್ಲ ಹೊಸ ವೀಡಿಯೋಸ್ ನೋಟಿಫಿಕೇಷನ್ ನಿಮಗೆ ಫಸ್ಟ್ ಬರುತ್ತೆ. ಮತ್ತೊಂದು ವಿಡಿಯೋ ಜೊತೆ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.